ದಿನೇ ದಿನೇ ಶೋಕಿ ಜೀವನ ಹೆಚ್ಚಾಗ್ತಾ ಇದೆ. ಯುವಕರು ನಾ ಮುಂದು ತಾ ಮುಂದು ಎನ್ನುವಂತೆ ಚಾಲೆಂಜ್ ಹಾಗೂ ಬಾಜಿ ಶುರುವಾಗಿದೆ. ರಾ ಎಣ್ಣೆ ಕುಡಿಯೋ ಹುಚ್ಚು ಹೆಚ್ಚಾಗ್ತಿದೆ. ಈ ರೀತಿ ರಾ ಎಣ್ಣೆ ಕುಡಿಯೋದ್ರಿಂದ ಆಗುವಂತಹ ಎಫೆಕ್ಟ್ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗೇ ಆಗ್ತೀರಾ. ಹಾಗಾದ್ರೆ ಆ ಡೆಡ್ಲಿ ಎಫೆಕ್ಟ್ ಅದು ಏನು ಅಂತ ಕೇಳ್ತೀರಾ? ಟೇಕ್ ಅ ಲುಕ್. ಮದ್ಯಪ್ರಿಯರೇ, ಬಿ ಕೇರ್ಫುಲ್. ರಾ ಕುಡಿದ್ರೆ ನಿಮ್ ಕತೆ ಫಿನಿಶ್. ವೈದ್ಯರು ಬಿಚ್ಚಿಟ್ರು ಶಾಕಿಂಗ್ ಎಫೆಕ್ಟ್ಸ್. ಯುವಕರು ಎಣ್ಣೆ ಪಾರ್ಟಿ ಮಾಡುವಾಗ ಜೋಶ್ನಲ್ಲಿ ಇರ್ತಾರೆ. ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಮದ್ಯ ಸೇವನೆ ಮಾಡ್ತಾರೆ. ಅದರಲ್ಲೂ ಕಾಂಪಿಟೇಷನ್, ಪ್ರೆಸ್ಟೀಜ್ ಶುರುವಾಗ್ಬಿಟ್ಟಿದೆ. ಕೆಲವರು ಎಣ್ಣೆಯನ್ನ ಸೋಡಾ ಹಾಕಿ ಕುಡಿತಾರೆ, ಇನ್ನು ಕೆಲವರು ನೀರು ಮಿಕ್ಸ್ ಮಾಡ್ಕೊಂಡು ಕುಡಿತಾರೆ, ಮತ್ತಿತರರು ರಾ ಕುಡಿಯುತ್ತಾರೆ. ಆದ್ರೆ ಇದರಿಂದ ನೀವು ಸಾವಿಗೆ ಹತ್ರವಾಗೋದು ಗ್ಯಾರಂಟಿ. 5 ಬಾಟಲ್ ಮದ್ಯಕ್ಕೆ 1 ಹನಿ ನೀರನ್ನೂ ಬೆರೆಸದೆ ಹಣಕ್ಕೆ ಬಾಜಿ ಕಟ್ಟಿದ್ದ ಯುವಕ 5 ಬಾಟಲಿ ಎಣ್ಣೆಯನ್ನ ರಾ ಹೊಡೆದು ಈಗ ಪ್ರಾಣ ಬಿಟ್ಟಿದ್ದಾನೆ. ಎಣ್ಣೆ ರಾ ಹೊಡೆದ್ರೆ ಏನು ಆಗಲ್ಲ ಬಿಡು ಎಂದ್ಕೊಂಡಿದ್ರೆ ಒಮ್ಮೆ ಇಲ್ಲಿ ನೋಡಿ. ಕುಡಿಯೋದು ದೇಹಕ್ಕೆ ಹಾನಿಕರಕವಾದ್ರೂ ಮದ್ಯ ಸೇವನೆ ಮಾಡೋದು ನಿಲ್ಸಲ್ಲ. ಲಿಕ್ಕರ್ ಸೇವನೆಯಿಂದ ಕ್ಯಾನ್ಸರ್ ಬರುತ್ತೆ, ಅದರಲ್ಲೂ ಲಿವರ್ಗೆ ಎಫೆಕ್ಟ್. ನಂತರ ಕರುಳು ಸುಟ್ಟು ಹೋಗುತ್ತೆ. ಅದರಲ್ಲೂ ರಾ ಕುಡಿಯೋರಂತೂ ಸಾವಿಗೆ 3 ಗೇಣು ಅನ್ನೋ ಕಟು ಸತ್ಯ ಅರ್ಥ ಮಾಡ್ಕೊಳ್ಳಲ್ಲ. ರಾ ಎಣ್ಣೆ ಡೆಡ್ಲಿ ಎಫೆಕ್ಟ್ಗಳು. ಅತಿಯಾದ ಎಣ್ಣೆ ಸೇವನೆಯಿಂದ ಕಿಡ್ನಿ ವೈಫಲ್ಯ, ಲಿವರ್ ಸಮಸ್ಯೆ. ರಾ ಎಣ್ಣೆ ಕುಡಿಯೋದ್ರಿಂದ ಕರುಳು ಸುಡುತ್ತೆ. ಬಾಟಲ್ನಲ್ಲಿ 20ರಿಂದ 30% ಆಲ್ಕೋಹಾಲ್. ಇದರಿಂದ ಗಂಟಲು ಸುಡುವ ಸಾಧ್ಯತೆ ಇದೆ. ನೀರು ಸೇರಿಸಿದ್ರೆ ಆಲ್ಕೋಹಾಲ್ ಪ್ರಮಾಣ ತಗ್ಗುತ್ತೆ. ಕೋಕ್ ಮಿಕ್ಸ್ ಮಾಡೋದ್ರಿಂದ ಡಯಾಬಿಟಿಸ್ ಸಮಸ್ಯೆ ಬರುತ್ತೆ. ಪ್ರತಿದಿನ ಆಲ್ಕೋಹಾಲ್ ಸೇವನೆ ಮಾಡುವುದು ಒಳ್ಳೆಯದಲ್ಲ. ಆದ್ರೂ ಕೆಲವರು ಪ್ರತಿನಿತ್ಯ ಮದ್ಯ ಸೇವನೆ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ದಿನ ಅಥವಾ ವಾರಕ್ಕೆ ಒಮ್ಮೆ 60 ml ಎಣ್ಣೆ ಸೇವನೆ ಉತ್ತಮ. ಒಂದು ವೇಳೆ ಎಣ್ಣೆ ಕುಡಿಯಲೇಬೇಕು ಅನ್ನೋರು ವಾರಕ್ಕೆ ಒಮ್ಮೆ 90 ml ನಷ್ಟು ಮದ್ಯಕ್ಕೆ ನೀರು ಸೇರಿಸಿ ಕುಡಿಯೋದು ಉತ್ತಮ ಅಂತ ತಜ್ಞ ವೈದ್ಯರಾದ ಡಾಕ್ಟರ್ ಅಂಜಿನಪ್ಪ ಗ್ಯಾರಂಟಿ ನ್ಯೂಸ್ ಜೊತೆ ಸಲಹೆ ಹಂಚಿಕೊಂಡಿದ್ದಾರೆ. ಪೆಪ್ಟಿಕ್ ಅಲ್ಸರ್ ಆಗುತ್ತೆ, ಸ್ಟಮಕ್ ತೂತಾಗುತ್ತೆ, 108 ಪ್ರಾಬ್ಲಮ್ಗಳಾಗ್ತವೆ. ಸೊ ದಯವಿಟ್ಟು ಅಂತೂ ಅದೆಲ್ಲ ತಪ್ಪು ನೋಡೋದು. ಇನ್ಫ್ಯಾಕ್ಟ್ ಎಷ್ಟೋ ಜನ ಮಕ್ಕಳು ಅಡಿಕ್ಟ್ ಆಗಿಬಿಡ್ತವೆ. ಕಾಫ್ ಸಿರಪ್ ಅಮ್ಮ ಎಳ್ದಿದ್ರು ಕೂಡ ಹೋಗಿ ಎತ್ಕೊಂಡು ಕುಡಿತವೆ, ಯಾಕಂದ್ರೆ ಒಂದು ಮಜಾ ಸಿಗುತ್ತೆ ಅವಕ್ಕೆ. ಸೊ ಅದರಿಂದ ಇವೆಲ್ಲವೂ ಕೂಡ ಡೇಂಜರಸ್. ಅದಕ್ಕೆ ಆ ಅಭ್ಯಾಸಗಳನ್ನ ಮಾಡ್ಕೋಬೇಡಿ ಅಂತ ಹೇಳ್ತೀನಮ್ಮ. ನ್ಯಾಚುರಲಿ ಮಕ್ಕಳಿಗೆ ಏನು ಅದೊಂದು ಮಜಾ ಕೊಡುತ್ತಲ್ಲ, ಆಟೋಮೆಟಿಕಲಿ ಆಗ್ತದೆ. ಮೈಂಡ್ ಹಂಗೆ ಪ್ರಿಪೇರ್ ಆಗುತ್ತೆ. ಅದರಿಂದ ತಂದೆ ತಾಯಿಗಳು ಚಿಕ್ಕ ಮಕ್ಕಳಿಗೆ ಈ ಥರ ಔಷಧಿಗಳನ್ನ ಕೈ ಸಿಗದೆ ಇರಬೇಕು. ಒಟ್ನಲ್ಲಿ ಹಾಲು ಕುಡಿಯೋ ಮಕ್ಕಳೇ ಉಳಿಯಲ್ಲ, ಇನ್ನು ಎಣ್ಣೆ ಕುಡಿಯೋರು ಉಳಿತಾರ ಅನ್ನೋ ಹಾಗೆ ಆಲ್ಕೋಹಾಲ್ ಈಸ್ ವೆರಿ ಡೇಂಜರಸ್ ಟು ಹೆಲ್ತ್ ಅಂತ ಗೊತ್ತಿದ್ರು ಯುವಕರೇ ಹೆಚ್ಚಾಗಿ ದಾಸರಾಗ್ತಾ ಇರೋದು ಆತಂಕದ ಸಂಗತಿಯಾಗಿದೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಚಂದನ ಕೃಷ್ಣಪ್ಪ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.